ಐಎಂ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ನೀವು ಕನ್ನಡದಲ್ಲಿ ಮತ್ತೊಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪಡಿತಾ ಹೋಗ್ತೀರಿ. ಇವತ್ತೊಂದು ದಿನ ನಾವು UGC ನೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಉದ್ಯೋಗದ ಮಾಹಿತಿಯನ್ನ ಪಡಿತಾ ಹೋಗಿ, ಹಾಗೂ ಬಹಳ ಮುಖ್ಯವಾಗಿ ಈ ವಿಡಿಯೋನ ಕಡೆವರೆಗೂ ನೋಡಿ, ಒಂದು ಲೈಕ್ ಬಟನ್ ಕೊಡಿ ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಇವತ್ತೊಂದು ದಿನ ನಾವು ಮಾತಾಡ್ತಿರೋದು UGC ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ. UGC ನೆಟ್ ಪರೀಕ್ಷೆ ಯಾರಿಗೋಸ್ಕರ ಕಂಡಕ್ಟ್ ಮಾಡ್ತಾರೆ, ಹಾಗೂ ಇದಕ್ಕೆ ಎಲಿಜಿಬಿಲಿಟಿ ಯಾರಿದ್ದಾರೆ, ಅದರಿಂದ ಆಗುವಂಥ ಪ್ರಯೋಜನ ಏನು, ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಈ UGC NET ಪರೀಕ್ಷೆ ಅನ್ನೋದು ವ್ಯವಸ್ಥಿತವಾಗಿ ಮೂರು ಅವಕಾಶಕ್ಕಾಗಿ ಇದನ್ನ ಕಂಡಕ್ಟ್ ಮಾಡ್ತಾರೆ. ಇದನ್ನ ಪಾಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಜೂನಿಯರ್ ರಿಸರ್ಚ್ ಫೆಲೋ ಅಂತ ಇದೆ, JRF ಅಂತ ಹೇಳಿ, ಅದರ ಎಲಿಜಿಬಿಲಿಟಿಗೋಸ್ಕರ. ಹಾಗೂ ಬಹಳ ಮುಖ್ಯವಾಗಿ ಇದರನ್ನ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡೋದು ಯಾತಕ್ಕೆ ಅಂತಂದ್ರೆ, ಒಂದು ಯೂನಿವರ್ಸಿಟಿ, ಕಾಲೇಜು, ಅಲ್ಲೆಲ್ಲ ನಿಮಗೆ ಟೀಚಿಂಗ್ ಫ್ಯಾಕಲ್ಟಿಯಾಗಿ ಹೋಗಬೇಕು ಅನ್ನೋದಾದರೆ ಒಂದು ಎಲಿಜಿಬಿಲಿಟಿ ಕಂಡೀಷನ್ಸ್ ಬೇಕಾಗಿರುತ್ತೆ. ಆ ಎಲಿಜಿಬಿಲಿಟಿ ಕಂಡೀಷನ್ಸು ಈ ನೆಟ್ ಮುಖೇನ ನಿಮಗೆ ಸಿಗುತ್ತೆ. ಹಾಗಾಗಿ ಇದನ್ನು ಕಂಡಕ್ಟ್ ಮಾಡ್ತಾರೆ. ಇದಲ್ಲದೆ PhD ಅಡ್ಮಿಷನ್ ಕೂಡ ಅವರು ಈ ಪರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸೊ ಯಾರ್ಯಾರು ಈ ಮೂರಕ್ಕೂ, ನಾನು ಮಾತಾಡ್ತಿರೋದು ಈ ಮೂರರಲ್ಲಿ ಆ್ಯಕ್ಚುಲ್ ಆಗಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಬಗ್ಗೆ ಮಾತಾಡ್ತೀನಿ ಇವತ್ತಿನ ದಿನ. ಯಾರ್ಯಾರು ಈ ಮೂರಕ್ಕೂ ಬೇಕು ಅನಿಸುತ್ತೆ, ಎಲಿಜಿಬಿಲಿಟಿ ಬೇಕು ಅನಿಸುತ್ತೆ, ಅವರೆಲ್ಲರೂ ಈ ಪರೀಕ್ಷೆನ ಪಾಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈಗ ಆಲ್ರೆಡಿ ಹೇಳಿದಾಗೆ ಬರೀ NET ಅಷ್ಟೇ ಅಲ್ಲ, NET, SLET, SLET, SET ಇವೆಲ್ಲವೂ ಕೂಡ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿರುವಂಥ ವಿದ್ಯಾರ್ಥಿ, ಅದು ಹುಡುಗ ಆಗಲಿ ಹುಡುಗಿ ಆಗಲಿ, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿ ಡಿಗ್ರಿ ಕಾಲೇಜ್ಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡಬೇಕು ಅನ್ನೋದಾದರೆ ಅವರಿಗೆ ಎಲಿಜಿಬಿಲಿಟಿ ಕಂಡೀಷನ್ಸ್ಗೋಸ್ಕರವೇ ಈ ಪರೀಕ್ಷೆಗಳಿರುವಂಥದ್ದು. ಈಗ ಬರೋಣ ಲಾಸ್ಟ್ ಡೇಟ್ ಬಗ್ಗೆ. ಲಾಸ್ಟ್ ಡೇಟ್ ಹೇಳ್ತಾರೆ 7th ನವೆಂಬರ್ 2025. ಸೊ ಯಾರ್ಯಾರು ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇದ್ದೀರಿ, ನೀವೆಲ್ಲರೂ ಕೂಡ ಕೂಡಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ, ಇಫ್ ಯು ವಾಂಟ್ ಟು ಬಿ ಎ ಟೀಚಿಂಗ್ ಫ್ಯಾಕಲ್ಟಿ. ಈಗ ಪರೀಕ್ಷೆಗೆ ಬಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ತಾರೆ. ಇದು ಬಹಳ ಮುಖ್ಯ ಇದೆ. ಇತ್ತೀಚೆಗೆ ಎಲ್ಲ ಪರೀಕ್ಷೆಗಳು ಕೂಡ ಯಾರೇ ಇಂಟರ್ವ್ಯೂ ಕಂಡಕ್ಟ್ ಮಾಡಲಿ ಕಂಪ್ಯೂಟರ್ ಬೇಸ್ಡ್ ಮಾಡ್ತಿದ್ದಾರೆ. ಇವರು ಕೂಡ CBT ಮಾಡ್ತಾ ಇದ್ದಾರೆ. ಇದು 3 hours ಟೆಸ್ಟ್ ಇರುತ್ತೆ, ನೋ ಬ್ರೇಕ್ ಅಂತ ಅವ್ರು ಹೇಳ್ತಿದ್ದಾರೆ. ಅಂದರೆ 2 ಭಾಗ ಇರುತ್ತೆ, ಅದನ್ನು ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಕಂಟಿನ್ಯೂಸ್ 3 hours ಟೆಸ್ಟ್ ಇರುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇನ್ನು ಪ್ಯಾಟ್ರನ್ಗೆ ಬಂದರೆ ನಿಮಗೆ ಆ 3 hours 2 ಪಾರ್ಟ್ಸ್ ಇರುತ್ತೆ. ಪಾರ್ಟ್ 1 ಏನಿರುತ್ತೆ 100 ಮಾರ್ಕ್ಸ್ ಇರುತ್ತೆ, 50 ಪ್ರಶ್ನೆಗಳಿರುತ್ತೆ, 100 ಮಾರ್ಕ್ ಅಂಕಗಳಿರುತ್ತೆ, 50 ಪ್ರಶ್ನೆಗಳಿರುತ್ತೆ. ಇದನ್ನು ಯಾವುದ್ರ ಬಗ್ಗೆ ಮಾತಾಡ್ತಾರೆ? ಪ್ರಶ್ನೆಗಳಿರುತ್ತೆ ಅಂದರೆ ನಿಮಗೆ ಟೀಚಿಂಗ್ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ನೀವು ಟೀಚಿಂಗ್ ಲೈನ್ಗೆ ಹೋಗ್ತಿರೋದ್ರಿಂದ ಅದಕ್ಕೋಸ್ಕರ ಅವರು ಈ ಪ್ರಶ್ನೆಗಳನ್ನು ಕೇಳ್ತಾರೆ. ರೀಸನಿಂಗ್ ಎಬಿಲಿಟಿ, ರೀಡಿಂಗ್ ಕಾಂಪ್ರಿಹೆನ್ಷನ್ಸು, ಡೈವರ್ಜೆಂಟ್ ಥಿಂಕಿಂಗು, ಜನರಲ್ ಅವೇರ್ನೆಸ್ ಬಗ್ಗೆ ಈ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ಪಾರ್ಟ್ 1 ಇರುತ್ತೆ, 100 ಮಾರ್ಕ್ಸ್, 50 ಪ್ರಶ್ನೆ. ಇನ್ನು ಪಾರ್ಟ್ 2 ಬಂದರೆ ಅಲ್ಲಿ 200 ಮಾರ್ಕ್ಸ್ಗೆ 100 ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದು ನಿಮ್ಮ ಸಬ್ಜೆಕ್ಟ್, ನೀವು ಯಾವ ಸಬ್ಜೆಕ್ಟ್ನ ಚೂಸ್ ಮಾಡಿರ್ತೀರಿ ಪರೀಕ್ಷೆ ತಗೊಳ್ಳೋದಕ್ಕೆ, ಆ ಸಬ್ಜೆಕ್ಟ್ ನಾಲೆಡ್ಜ್ ಟೆಸ್ಟ್ ಮಾಡೋದಕ್ಕೋಸ್ಕರ ಪಾರ್ಟ್ 2 ಇರುತ್ತೆ. ಇಲ್ಲಿ 200 ಪ್ರಶ್ನೆಗಳಿರುತ್ತೆ, 200 ಅಂಕಗಳು ಮತ್ತು 100 ಪ್ರಶ್ನೆಗಳಿರುತ್ತೆ. ಸೊ ಪಾರ್ಟ್ 1ನಲ್ಲಿ ಜನರಲ್ ಎಬಿಲಿಟಿ ಬಗ್ಗೆ ಗೊತ್ತಾಗುತ್ತೆ, ಪಾರ್ಟ್ 2ನಲ್ಲಿ ನಿಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಬಗ್ಗೆ ಗೊತ್ತಾಗುತ್ತೆ. ಸೊ ಪ್ರಶ್ನೆಗಳು ಅಲ್ಲಿ 50 ಪ್ರಶ್ನೆ ಇದ್ರೆ ಇಲ್ಲಿ 100 ಪ್ರಶ್ನೆ ಇರುತ್ತೆ, ಅಲ್ಲಿ 100 ಅಂಕ ಇದ್ರೆ ಇಲ್ಲಿ 200 ಅಂಕಗಳಿರುತ್ತೆ. ಇನ್ನು ಈ ಪರೀಕ್ಷೆ ಯಾವ ಭಾಷೆಯಲ್ಲಿ ಮಾಡ್ತಾರೆ ಅಂದರೆ ಇಂಗ್ಲೀಷು ಮತ್ತು ಹಿಂದಿನಲ್ಲಿರುತ್ತೆ. ಆದರೆ ಈ ಲ್ಯಾಂಗ್ವೇಜ್ ಪೇಪರ್ಸ್ಗಳಿರುತ್ತಲ್ಲ ಅದೆಲ್ಲ ಅದೇ ಭಾಷೆಯಲ್ಲಿ. ಈ ಕನ್ನಡದ ಲ್ಯಾಂಗ್ವೇಜ್ ಪೇಪರ್ ಅಂದರೆ ಕನ್ನಡದಲ್ಲೇ ಇರುವ ಹಾಗೆ, ಸಂಸ್ಕೃತದಲ್ಲೇ ಇರುವ ಹಾಗೆ, ನಿಮಗೆ ಹಿಂದಿನಲ್ಲೇ ಇರುವ ಹಾಗೆ, ಮಿಕ್ಕಿದೆಲ್ಲವೂ ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ ಇರುತ್ತೆ ಪ್ರಶ್ನೆ. ಈ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಅವರೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳಿರುತ್ತೆ. ಬಹಳ ಮುಖ್ಯವಾಗಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಎಲಿಜಿಬಿಲಿಟಿಗೆ ಬಂದರೆ ಯಾರ್ಯಾರು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದೀರಿ, ಜನರಲ್ ಕ್ಯಾಟಗರಿನಾದರೆ ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ 55% ತಗೊಳ್ಳೇಬೇಕಾಗಿರುತ್ತೆ. ಅದೇ ನಿಮಗೆ SC ST OBC PWD ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತ ಡಿಸಬಿಲಿಟಿ ಬಗ್ಗೆ ಮಾತಾಡ್ತಾರೆ, ಅವರೆಲ್ಲರೂ 3rd ಜೆಂಡರ್ ಆಗಿದ್ರೆ ನಿಮಗೆ 50% ಇದ್ರೆ ಸಾಕು ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ, ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇನ್ನು ಯಾರು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಿದ್ದೀರಿ,
ಈಗ ಮಾಡಿರೋರಿಗಷ್ಟೇ ಅಲ್ಲ, ಮಾಡ್ತಿರೋರು ಕೂಡ ಅವರು ಅವಕಾಶವನ್ನು ಕಲ್ಪಿಸಿದ್ದಾರೆ. ಏನು ಅಂತಂದರೆ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ಗಳು ಇಟ್ಟಿದ್ದಾರೆ. ನೀವು ಈ ವಿಡಿಯೋನ ಕಡೆವರೆಗೂ ನೋಡಿದ್ರೆ ನಾನು ವೆಬ್ ಲಿಂಕ್ ಎಲ್ಲ ಕೊಡ್ತೇನೆ, ಅಡ್ವರ್ಟೈಸ್ಮೆಂಟ್ ಲಿಂಕ್ ಅಲ್ಲ. ಅಡ್ವರ್ಟೈಸ್ಮೆಂಟ್ಗೆ ಹೋಗಿ ಒಂದು 2 ಬಾರಿ ಓದಿ ನೋಡಿ, ನಿಮಗೆ ಅರ್ಥವಾಗುತ್ತೆ. ಈಗ ಪರ್ಸ್ಯೂಯಿಂಗ್ ಪೋಸ್ಟ್ ಗ್ರಾಜ್ಯುಯೇಷನ್ ಸ್ಟೂಡೆಂಟ್ಸ್ ಎಲಿಜಿಬಿಲಿಟಿ ಇದೆ, ಬಟ್ ಕಂಡೀಷನ್ಸ್ ಇಟ್ಟಿದ್ದಾರೆ. ವಯಸ್ಸಿಗೆ ಬಂದಾಗ ಇಲ್ಲಿ ನೋ ಅಪ್ಪರ್ ಲಿಮಿಟ್ ಅಂತಾರೆ. ಯಾವುದಕ್ಕೆ? ಅಸಿಸ್ಟೆಂಟ್ ಪ್ರೊಫೆಸರ್, PhD ಇದಕ್ಕೆ ನೋ ಅಪ್ಪರ್ ಲಿಮಿಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ವಯಸ್ಸಿಗೆ ಇಷ್ಟೇ ವಯಸ್ಸಾಗಿರಬೇಕು ಅಂತಿಲ್ಲ. ಯಾವುದೇ ವಯಸ್ಸು 25, 30 ಆಗಲಿ, 35, 40 ಯಾವುದೇ ಆಗಿದ್ರು ಯು ಆರ್ ಎಲಿಜಿಬಲ್ ಟು ಅಪಿಯರ್ ಫಾರ್ ದಿಸ್ ಅಂತ ಅವರು ತಿಳಿಸ್ತಿದ್ದಾರೆ. ಸಬ್ಜೆಕ್ಟ್ಸ್ಗೆ ಬಂದರೆ 85 ಸಬ್ಜೆಕ್ಟ್ಸ್ ಇರುತ್ತೆ ಅಲ್ಲಿ ಚೂಸ್ ಮಾಡೋದಕ್ಕೆ. ಈ 85 ಸಬ್ಜೆಕ್ಟ್ಸಲ್ಲಿ ನೀವು ನಿಮಗೆ ಇಷ್ಟವಾಗಿರುವಂಥದ್ದು, ನೀವು ಯಾವುದೇ ಸಬ್ಜೆಕ್ಟ್ನಲ್ಲಿ ನೀವು ಟೀಚಿಂಗ್ ಫ್ಯಾಕಲ್ಟಿಯಾಗಿ ಬರಬೇಕು ಅಂತಿದ್ದೀರಿ, ಡಿಗ್ರಿ ಕಾಲೇಜು ಅಥವಾ ಯೂನಿವರ್ಸಿಟಿಗೆ, ಆ ಸಬ್ಜೆಕ್ಟ್ಗೆ ಚೂಸ್ ಮಾಡೋಕ್ಕೆ 85 ಸಬ್ಜೆಕ್ಟ್ಸ್ಗಳು ಕೊಟ್ಟಿದ್ದಾರೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಈ ಕಂಪ್ಯೂಟರ್ ಬೇಸ್ಡ್ CBT ಟೆಸ್ಟ್ ಅಂತಂದರೆ ಇಡೀ ಭಾರತದಲ್ಲಿ ಮಾಡ್ತಾರೆ. ವಿಶೇಷವಾಗಿ ಕರ್ನಾಟಕಕ್ಕೆ ಬಂದಾಗ ನಿಮಗೆ ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು ಇರುತ್ತೆ. ನಿಮಗೆ ಕರಾವಳಿ ಕರ್ನಾಟಕಕ್ಕೆ ಹೋದರೆ ಮಂಗಳೂರು, ಉಡುಪಿ ಇದೆ. ನಿಮಗೆ ಅಲ್ಲದಲ್ಲೇ ನಿಮಗೆ ಇಲ್ಲಿ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ ಅಂತ ಹೇಳಿ ಮಲೆನಾಡು ಕರ್ನಾಟಕದ ಕಡೆಗೆ ಬಂದಾಗ ಅಲ್ಲಿ ಅವುಗಳೆಲ್ಲ ಸಿಗ್ತಾ ಹೋಗುತ್ತೆ. ಅಲ್ಲದಲ್ಲೇ ಉತ್ತರ ಕರ್ನಾಟಕಕ್ಕೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ 3 ಕಡೆ ಮಾಡ್ತಾರೆ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಬಂದರೆ ಕಲಬುರಗಿ, ಅಲ್ಲದಲ್ಲೇ ಬಳ್ಳಾರಿಯಲ್ಲಿ ಕೂಡ ಮಾಡ್ತೀವಿ ಅಂತ ತಿಳಿಸ್ತಿದ್ದಾರೆ. ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗುವಂಥದ್ದು ವೆಬ್ಸೈಟ್ ಲಿಂಕು, ಅಪ್ಲೈ ಮಾಡೋದಕ್ಕೆ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳೆಲ್ಲ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ನಾನು ಎಲ್ಲವನ್ನು ಅಲ್ಲಿ ಕೊಟ್ಟಿದ್ದೇನೆ. ಪ್ರಶ್ನೆ ಬರ್ಬೋದು, ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಹೇಗೆ ಅಂತ ಹೇಳಿ. ಏನೂ ಇಲ್ಲ, ನೀವು ಈ ವಿಡಿಯೋನ ಲಿಂಕ್ ಮುಖೇನ ನೋಡಿ. ಲಿಂಕ್ ಮುಖೇನ ನೋಡಿದಾಗ ನಿಮಗೆ ಆ ವಿಡಿಯೋ ಕೆಳಗಡೆ ಟೈಟಲ್ಸ್ ಇರುತ್ತಲ್ಲ, ಅದಾದಮೇಲೆ ಮೋರ್ ಅಂತ MORE ಮೋರ್ ಅಂತ ಒಂದು ಪದ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ವಿವರಣೆ ನೀಡುವಂಥ ಜಾಗ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಕೇಳೋದಿಷ್ಟೇ, ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಕನಿಷ್ಠ 2 ಬಾರಿ ಏನಾದರೂ ಅಡ್ವರ್ಟೈಸ್ಮೆಂಟ್ನ ಸಂಪೂರ್ಣ ಓದಿ. ನೀವು ನಿಮಗೆ ಎಲಿಜಿಬಿಲಿಟಿ ಇದೆಯಾ, ನಿಮಗೆ ಏನೇನು ಅಪ್ಲೈ ಮಾಡಬೇಕಾದ್ರೆ, ಬಹಳ ಮುಖ್ಯವಾಗಿ ನೀವು ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಎಕ್ಸಾಮಿನೇಷನ್ ಯಾವ ಥರ ಕಂಡಕ್ಟ್ ಮಾಡ್ತಾರೆ, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡು ಕೂಡಲೇ ನೀವು 7th ನವೆಂಬರ್ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. 7th ನವೆಂಬರ್ 2025 ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತೀವಿ. ಮತ್ತೊಮ್ಮೆ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ, ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಹಾಗೂ IM ಫಾರ್ ಕೆರಿಯರ್ ಚಾನಲ್ಗೆ, ಕನ್ನಡದಲ್ಲಿ ಮಾಹಿತಿ ಕೊಡ್ತಿರೋ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.